ಸ್ನೇಹಿತರೆ, ಮಲ್ಲೇಶ್ವರಂ ಇಲ್ಲಿ ಸೆಂಟ್ರಲ್ ಸ್ಟಾಪು. ಸೆಂಟ್ರಲ್ ಮಲ್ಲೇಶ್ವರಮಲ್ಲೇ ಆ ಕಡೆ ಮುಂದೆ ಹೋದರೆ ಶೇಷಾದ್ರಿಪುರಂ, ರೈಟ್ ಹೋದರೆ ಮೆಜೆಸ್ಟಿಕ್ಕು, ಈ ಕಡೆ ಮಲ್ಲೇಶ್ವರಂ ಸಂಪಿಗೆ ರೋಡು. ಇದು ಮೆಟ್ರೋ ಸ್ಟೇಷನ್ ಸ್ನೇಹಿತರೆ. ನೋಡಿ, ಹಿಂಗೆ ಹೋದರೆ ಮೆಟ್ರೋ ಸ್ಟೇಷನ್ ಒಳಗಡೆ ಹೋಗೋದು. ಈ ಮೆಟ್ರೋ ಹೇಗೆ ಬರುತ್ತೆ ಅಂದರೆ ಲೆಫ್ಟು ಮೆಜೆಸ್ಟಿಕ್ ಹೋಗುತ್ತೆ. ರೈಲ್ವೆ ಸ್ಟೇಷನ್ನು ಮೆಜೆಸ್ಟಿಕ್ಕು. ರೈಟ್ ಸೈಡ್ ಹೋದರೆ ಶ್ರೀರಾಮಪುರ ಮತ್ತು ಮಹಾಲಕ್ಷ್ಮಿ ಲೇಔಟು, ಸೋಪ್ ಫ್ಯಾಕ್ಟ್ರಿ ಆ ಮಾರ್ಗವಾಗಿ ಹೋಗುತ್ತೆ. ನೋಡಿ, ಇಲ್ಲಿ ಈಸಿ, ಯಾರನ್ನೂ ಏನೂ ಕೇಳೋಂಗಿಲ್ಲ. ನೀಟಾಗಿ ಈ ವಿಡಿಯೋ ನೋಡಿಕೊಂಡು ನೀವು ಬರ್ಬೋದು. ಮಂತ್ರಿ ಮಾಲು ಪಕ್ಕದಲ್ಲೇ ಐತೆ, ಮಲ್ಲೇಶ್ವರಮಲ್ಲಿ ಸೆಂಟ್ರಲ್ ಅಂತ. ನೋಡಿ, ಮಂತ್ರಿ ಸ್ಕ್ವೇರ್ ಸಂಪಿಗೆ ರಸ್ತೆ ಅಂತ ಬೋರ್ಡೇ ಹಾಕಿದ್ದಾರೆ. ನೋಡಿ, ಮಂತ್ರಿ ಸ್ಕ್ವೇರ್ ಸಂಪಿಗೆ ರಸ್ತೆ. ಒಂದು ಹೋದರೆ ಅಷ್ಟೇ ಮಾರ್ಗವಾಗಿ ಹೋಗುತ್ತೆ. ಮತ್ತು ರಿಟರ್ನ್ ಹಿಂದಕ್ಕೆ ಹೋದರೆ ಇರ್ತವೆ. ಮೆಟ್ರೋ ಒಳಗಡೆ, ಸ್ಟೇಷನ್ ಒಳಗಡೆ ಫೋಟೋ ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ. ಈ ಮಾರ್ಗದ ಒಂದು ವೀಡಿಯೋ ಮಾಡ್ತಾಯಿರೋದು. ಇಲ್ಲಿ ನಿಮಗೆ ಬರೋರ್ಗೆ ಹೋಗೋರ್ಗೆ ಒಂದು ಗುರುತು ಸಿಗಲಿ. ಮಲ್ಲೇಶ್ವರಂ ಮಂತ್ರಿ ಸ್ಕ್ವೇರ್ ಪಕ್ಕ ಮೆಟ್ರೋ ಸ್ಟೇಷನ್ ಇದೆ ಅನ್ನೋದು ಗುರುತು ಸಿಗಲಿ ಅಂತ ಒಂದು ವೀಡಿಯೋ ಮಾಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ ಸ್ನೇಹಿತರೆ. ಇಲ್ಲಿ ಮಲ್ಲೇಶ್ವರಮಲ್ಲಿ ಫೇಮಸ್ಸು, ಇದು ಫುಲ್ ಫೇಮಸ್ಸು. ಮಂತ್ರಿ ಮಾಲ್ ಇದೆಯಲ್ಲ, ಮಂತ್ರಿ ಸ್ಕ್ವೇರ್ ಅಂತ ಹೇಳ್ತಾರೆ, ಮಂತ್ರಿ ಮಾಲ್ ಅಂತಲೂ ಅಂತಾರೆ. ಫೇಮಸ್ಸು. ಇವಾಗ ನೋಡಿ, ಈಚೆಗೆ ಬಂದಲ್ಲ, ಹಿಂಗೆ ಲೆಫ್ಟ್ ಹೋದರೆ ಮಂತ್ರಿ ಮಾಲು, ಲೆಫ್ಟ್ ಹೋದರೆ ಇದು ಸೆಂಟ್ರಲ್ಲು. ಎದುರುಗಡೆ ದಿ ಗ್ರೀನ್ ಪಾರ್ಕ್ ಆರ್ಗ್ಯಾನಿಕ್ ಸ್ಟೇಟಸ್ ಇದು ತೋಟ ಅಂತ ಐತೆ. ಮತ್ತು ಅಲ್ಲಿ ಎದುರುಗಡೆ ಪೆಟ್ರೋಲ್ ಬಂಕ್ ಇದೆ. ಹಿಂಗೆ ಲೆಫ್ಟಲ್ಲಿ ಬಂದರೆ ಮಂತ್ರಿ ಸ್ಕ್ವೇರ್ ಇದೆ. ಬನ್ನಿ, ಒಂದು ಸಲ ನೋಡಿ. ಶಾಪಿಂಗ್ ಮಾಡ್ಬೋದು ಅಂತ ಅನಿಸಿದ್ರೆ ನೋಡಿ. ವೀಕೆಂಡು, ಸ್ಯಾಟರ್ಡೆ ಸಂಡೇ ಫುಲ್ಲು ರಶ್ ಇರುತ್ತೆ. ಇಲ್ಲಿ ಮೂವಿ, ಕನ್ನಡ ಮೂವಿ, ತಮಿಳು, ತೆಲುಗು, ಹಿಂದಿ ಎಲ್ಲ ಹಾಕಿರ್ತಾರೆ. ನಾವಂತೂ ಕನ್ನಡನೇ ನೋಡೋಕ್ಕೆ ಬರೋದು ಜಾಸ್ತಿ. ಇಲ್ಲಿ ನಾವು ಪುನೀತ್ ರಾಜ್ಕುಮಾರ್ದೇ ಜಾಸ್ತಿ ನೋಡಿರೋದು ಫಿಲಮು ನಾವು. ಯಾಕೆಂದರೆ ಇವತ್ತು ಪುನೀತ್ ರಾಜ್ಕುಮಾರ್ದು ಬರ್ತಡೇ, 51ನೇ ವರ್ಷದ ಬರ್ತಡೇ. ಅವ್ರು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನಾವು ಒಂದಿನ ಹೋಗೋದೆ, ಆದರೆ ಪುನೀತ್ ರಾಜ್ಕುಮಾರ್ ಫಿಲಮೇ ನಾವು ರಿಲೀಸ್ ಆದ ದಿವಸ ಇಲ್ಲಿ ಬಂದು ನೋಡ್ಕೊಂಡು ಹೋಗ್ತಾಯಿದ್ವಿ. ಅದೊಂದು ನೆನಪಾಯಿತು ನನಗೆ. ನಮ್ಮ ರಾಜ್ಕುಮಾರ್ದೆಲ್ಲ ನೋಡ್ತಿದ್ವಲ್ಲ. ಕಾರ್ ಪಾರ್ಕಿಂಗ್ ಇದೆ ನೋಡಿ, ಇಲ್ಲಿ ಲೆಫ್ಟಲ್ಲಿ ಹೋದರೆ. ಪುನೀತದ್ದು ಯಾವಾಗಲೂ ನೋಡ್ತಿದ್ವಲ್ಲ, ಒಂದೊಂದು ನೆನಪು. ನೋಡಿ, ಬೆಣ್ಣೆ ದೋಸೆ ಬೆಂಗಳೂರು ಅಂತ ಹಾಕಿದ್ದಾರೆ. ಸ್ಪೆಷಲ್ 7:30ರಿಂದ 10:30ವರೆಗೂ ಇರುತ್ತಂತೆ ರಾತ್ರಿ. ಮಂತ್ರಿ ಸ್ಕ್ವೇರ್ ಅಂತ ಬೋರ್ಡ್ ಹಾಕ್ಕೊಂಡಿದ್ದಾರೆ. ಒಂದ್ಸಲ ಒಳಗಡೆ ಎಲ್ಲ ಹೋಗಿ ಮಾರ್ಗೋಸ ರಸ್ತೆ. ಲೆಫ್ಟ್ ಹೋದರೆ ಮಾರ್ಗೋಸ ರಸ್ತೆ, ರೈಟ್ ಹೋದರೆ ಸಂಪಿಗೆ ರಸ್ತೆ. ಒನ್ ವೇ ಇದೆಯಲ್ಲ. ನನ್ನ ಸ್ನೇಹಿತೆ ಕವಿತಾ ನ್ಯೂಜಿಲ್ಯಾಂಡಲ್ಲಿ ಇದ್ದಾರಲ್ಲ, ಇಲ್ಲೇ ಭೇಟಿ ಮಾಡಿದ್ರು. ಈ ಜಾಗದಲ್ಲೇ ಅವ್ರನ್ನ ಭೇಟಿ ಅವರು ಇಂಡಿಯಾಕ್ಕೆ ಬಂದಿದ್ದರು, ಹೋದರು.
ಕವಿತಾ ಇವತ್ತು 9 ದಿವಸ ಆಯಿತು ಹೋಗಿ. ಇಲ್ಲಿ ಶಾಪಿಂಗ್ ಮಾಡಿದ್ರು ಅವರು, ಕಿವಿದೆಲ್ಲ ತೊಗೊಂಡ್ರು, ಬಳೆ ಎಲ್ಲ ತೊಗೊಂಡ್ರು. ನನಗೂ ತೊಗೊಳ್ಳಿ ಅಂದರು. ಇಲ್ಲ ಬೇಡ, ಇನ್ನೊಂದು ಸಲ ತೊಗೊಳೋಣ ಹೇಳಿದೆ. ಅವ್ರ ತಾಯಿ ತಂದೆ ಹುಷಾರಿರಲಿಲ್ಲ ಪಾಪ, ಇನ್ನೊಂದು ಸಲ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಹೇಳಿಬಿಟ್ಟು ಕಳಿಸ್ದೆ. ನೋಡಿ ಮಂತ್ರಿಸ್ಕರಿ ಈಚೆ ಕಡೆ ಇದು ಫುಲ್ಲು ಈಚೆ ಕಡೆ ನೋಡಿ ವಿಡಿಯೋ ಮಾಡ್ತಿದ್ದೀನಿ. ಇಲ್ಲಿ ಎಂಟ್ರೆನ್ಸು ಚೆಕ್ಕಿಂಗ್ ಎಲ್ಲ ಇದೆ, ಇಲ್ಲಿ ಚೆಕ್ಕಿಂಗ್ ಮಾಡ್ತಾರೆ. ವೀಕೆಂಡಲ್ಲಿ ಇನ್ನೂ ಜಾಸ್ತಿ ರಶ್ ಇರುತ್ತೆ. ವೀಕೆಂಡಲ್ಲಿ ಲೇಡೀಸ್ ಈ ಕಡೆ, ಆ ಕಡೆ ಜೆಂಟ್ಸ್ ಚೆಕ್ಕಿಂಗ್ ಮಾಡ್ತಾರೆ. ಅದೇ ಮೆಟ್ರೋದಲ್ಲಿ ಹೋಗ್ಬೇಕಾದ್ರೆ ಚೆಕ್ಕಿಂಗ್ ಮಾಡ್ತಾರಲ್ಲ ಆ ಥರ ಮಾಡ್ತಾರೆ. ಲೇಡೀಸ್ಗೆ ಲೇಡೀಸು, ಜೆಂಟ್ಸ್ಗೆ ಜೆಂಟ್ಸು. ಓಪನ್ ಮಾಡಿ ಅಂದರು ಬ್ಯಾಗು, ಸ್ವಲ್ಪ ಓಪನ್ ಮಾಡಬೇಕಾಗಿತ್ತು, ಅದಕ್ಕೆ ವಿಡಿಯೋ ಸ್ವಲ್ಪ ಇದಾಯಿತು. ನೋಡಿ ಸ್ಟಾರ್ಟಿಂಗೆ ಶಿ ವೇಸ್ ದ ಓಲ್ಡ್ ಫಾಲೋಸ್ ಥ್ರೆಡ್ಸ್ ಅಂತ. ನೋಡಿ ಚೆನ್ನಾಗಿದೆ ಅಲ್ಲ. ಮಂತ್ರಿ ಮಾಲಿಗೆ ಬಂದರೆ KFC ಇದೆ. ಇದು ಇದೆ ಆಫರ್ ಎಲ್ಲ ಇದೆ ನೋಡಿ, ಪ್ರತಿದಿನ ವ್ಯಾಲ್ಯೂ ಮೇಲು KFC ಇದು. ಬರ್ಗರ್ ಕಿಂಗು ಎಲ್ಲ ಇದೆ. ಹೋಗೋಣ ಮೇಲ್ಗಡೆ. ಫುಲ್ಲು ವಿಡಿಯೋ ಆಡೋಣ ಅಂದ್ಕೊಂಡು ಬಂದಿದ್ದೀನಿ, ಫುಲ್ಲೆಲ್ಲ ತೋರಿಸೋಣ ಅಂತ. ಆದಷ್ಟು ಕವರ್ ಮಾಡ್ತೀನಿ. ಇಷ್ಟವಾದರೆ ಒಂದು ಕಮೆಂಟ್ ಹಾಕಿ, ಕಮೆಂಟ್ ಸೆಕ್ಷನ್ನಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ. ಏನಾದರೂ ತಪ್ಪುಗಳಿದ್ರೆ ಅದನ್ನು ಕೂಡ ಹಾಕಿ ತಿದ್ಕೊಳ್ಳೋಣ. ಇದು ನೋಡಿ, ಮೇಲ್ಗಡೆಯಿಂದ ನೋಡಿದ್ರೆ ಹೀಗೆ ಕಾಣಿಸುತ್ತೆ. ಎಲ್ಲ ಶಾಪಿಂಗು ಇದೆ, ಕಾಸ್ಟ್ಲಿ. ಆದರೆ ಬಡವ್ರಿಗಂತೂ ಅಲ್ಲವೇ ಎಲ್ಲ ಮಂತ್ರಿ ಮಾಲು. ಒಂದು ಸಲ ಬಂದು ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ಬಂದು ಒಂದು ಸಲ ನೋಡ್ಕೊಂಡು ಹೋಗ್ಬೋದು. ಏನಾದರೂ ಒಂದು, ಅದೇ ನಾನು ಕಳೆದ ಹೋದ್ವಾರ ಓರಿಯನ್ ಮಾಲದ್ದು ಮಾಡಿದ್ದೆ ವಿಡಿಯೋ. ಇಲ್ಲಿ ಮಂತ್ರಿ ಮಾಲು ಮಲ್ಲೇಶ್ವರಂದು ಇದು ಮಾಡ್ತಾಯಿದ್ದೀನಿ. ಸೇಮ್ ಇಲ್ಲೂ ಅಷ್ಟೇ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ. ಅದೇ ವೀಕೆಂಡಲ್ಲಿ ಟೈಮ್ ಪಾಸ್ಗೆ ಬಂದು ನೋಡ್ಕೊಂಡು ಹೋಗ್ಬೋದು. ಎಲ್ಲನೂ ಬೇಜಾರು ಕಳಿಬೋದು. ಅಟ್ಲೀಸ್ಟು ಏನು ತಿಂಡಿ ಊಟ ಮಾಡೋಕ್ಕಾಗಲಿಲ್ಲ ಅಂದರೆ ಒಂದು ಜ್ಯೂಸು ಐಸ್ ಕ್ರೀಮು ಕುಡ್ಕೊಂಡು ಹೋಗ್ಬೋದು. ಮಕ್ಕಳಿಗೆಲ್ಲ ತೋರಿಸ್ಬೋದು. ಮಕ್ಕಳಂತೂ ನೋಡಿದ್ರೆ ಹಠಕ್ಕೆ ಬೀಳ್ತಾರೆ, ತುಂಬ ಹಠಕ್ಕೆ ಬೀಳ್ತಾರೆ. ನಂಗೆ ಅದು ಬೇಕೇ ಬೇಕು ಅಂತ. ಏಕೆಂದರೆ ನನ್ನ ಮೊಮ್ಮಗನ ಕರ್ಕೊಂಡ್ಬರ್ತೀನಲ್ಲ, ನೋಡ್ಬಿಟ್ಟಿದ್ದೀನಿ ನಾನು. ಆದರೆ ಒಂಚೂರು ಜೋಬಿಗೆ ಕಾಸು ಗೀಸು ಇಟ್ಕೊಂಡು ಬನ್ನಿ, ಇಲ್ಲ ಅಂದರೆ ಸುಮ್ಮನೆ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂದರೆ ಮಾತ್ರ ಆಗೋಲ್ಲ. ಮಕ್ಕಳು ಬರೋದೇ ಹೊರಗಡೆ ಆಟ ಸಾಮಾನು ತಗೊಳ್ಳೋಕ್ಕೆ, ತಿನ್ನೋಕ್ಕೆ. ಪೇರ್ ಬರ್ಬೋದು, ನ್ಯೂ ಜೋಡಿಗಳು ಬರ್ಬೋದು. ನೋಡಿ ಫಸ್ಟ್ ಫ್ಲೋರಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ. ಫಸ್ಟ್ ಫ್ಲೋರಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ. ಈಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತೀನಿ. ಬೇಕೇ ಬೇಕು ಅಂತ ದುಡ್ಡು ಕಾಸು ಇರೋರು ಬಂದು ಶಾಪಿಂಗ್ ಮಾಡ್ಬೋದು. ಆಮೇಲೆ ಫ್ರೀ ಟೈಮಲ್ಲಿ ಬಂದು ನೋಡ್ಕೊಂಡು ಹೋಗಿ. ಇಲ್ಲೇನೂ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ ಅಂದರೆ ಮಲ್ಲೇಶ್ವರಂಗೆ ಒಂದು 4 ಹೆಜ್ಜೆ ನಡ್ಕೊಂಡು ಹೋದರೆ ಅಲ್ಲಿ ತೊಗೋಬೋದು, ಶಾಪಿಂಗ್ ಮಾಡ್ಬೋದು. ಇಲ್ಲಿ ಶೋರೂಮಲ್ಲಿ ಏನೂ ತೊಗೊಳಕ್ಕಾಗಲಿಲ್ಲ ಅಂದರೆ ನೋಡಿ, ಇದು ಮಕ್ಕಳ ಆಟಿಕೆ ಎಲ್ಲ. ಹೆಲ್ತ್ ಕೇರ್ ಇದೆ, ಬೇಬಿ ಶಾಪ್ ಇದೆ. ಕಾಸ್ಟ್ಲಿ ಜೋಬ್ ತುಂಬ ಇರಬೇಕು ದುಡ್ಡು, ಕಾಸ್ಟ್ಲಿ. ಇದು ಸೆಕೆಂಡ್ ಫ್ಲೋರು. ಸೆಕೆಂಡ್ ಫ್ಲೋರಿಂದ ಕೆಳಗಡೆ ನೋಡಿದ್ರೆ ಹೀಗೆ ಕಾಣಿಸುತ್ತೆ.
ಬರ್ಗರ್ ಕಿಂಗು ಅದೇ ಹೈಲೈಟು. ಅಡ್ವರ್ಟೈಸ್ಮೆಂಟ್ ಹಾಕ್ಬಿಟ್ಟಿದ್ದಾರೆ ಬರ್ಗರ್ ಕಿಂಗು. ಸೆಕೆಂಡ್ ಫ್ಲೋರಿಂದ ಹಿಂಗೆ ಕಾಣಿಸುತ್ತೆ ಇಲ್ಲಿ. ಸೆಕೆಂಡ್ ಫ್ಲೋರಿಂದ ಮೇಲ್ಗಡೆ ಹಿಂಗೆ ಕಾಣಿಸುತ್ತೆ. ತುಂಬ ದಿನ ಆಗಿತ್ತು, ಏನು ಹತ್ತತ್ರ ಒಂದು ವರ್ಷನೇ ಆಗಿತ್ತೇನೋ ಇಲ್ಲಿಗೆ ಬಂದು. ಇವತ್ತು ಬಂದಿದ್ದೀನಿ. ಓರಿಯನ್ ಮಾಲ್ ವೀಡಿಯೋ ಮಾಡಿದ್ನಲ್ಲ, ಮಂತ್ರಿ ಮಾಲು ಒಂದು ಮಾಡೋಣ. ಲಾಂಗ್ ವೀಡಿಯೋ ಮಾಡಿರಲಿಲ್ಲ, ಶಾರ್ಟ್ಸ್ ವೀಡಿಯೋ ಒಂದೋ ಎರಡೋ ಹಾಕಿದ್ದೀನಿ, ಲಾಂಗ್ ವೀಡಿಯೋ ಹಾಕಿರಲಿಲ್ಲ. ಇವತ್ತು ಫ್ರೀ ಟೈಮ್ ಇತ್ತಲ್ಲ, ಬಂದು ವೀಡಿಯೋ ಮಾಡ್ಕೊಂಡು ಲಾಂಗ್ ವೀಡಿಯೋನ ಹಾಕೋಣ ಅಂತ ಬಂದೆ. ಅಪ್ಪು ಬರ್ತಡೇ ಬೇರೆ ಇತ್ತಲ್ಲ, ನೆನಪಾಯಿತು. ಒಂದು ಫಿಲಮ್ ಇಲ್ಲಿ ಬಂದು ನೋಡ್ಕೊಂಡು ಹೋಗ್ತಾಯಿದ್ವಿ. ನೋಡಿ, ಇದು 3rd ಫ್ಲೋರ್. ಇಲ್ಲಿ ಏನಿದ್ರು ಊಟ ತಿಂಡಿ ಎಲ್ಲ ಥರನೂ ಇದೆ. ಇಂಡಿಯನ್ಸ್ ಫುಡ್ಡು, ಚೈನಾ ಎಲ್ಲ ಫಾರಿನ್ ಫುಡ್ ಎಲ್ಲ ಇದೆ. 3rd ಫ್ಲೋರಿಂದ ನೋಡಿದ್ರೆ ಹಿಂಗೆ ಕಾಣಿಸುತ್ತೆ. ಇಲ್ಲೆಲ್ಲ ಬಂದು ತಿನ್ಕೊಂಡು ಹೋಗಿದ್ದೀವಿ ನಾವು, ಆದರೆ ಇವತ್ತು ಮಾತ್ರ ಏನು ತಿನ್ನಲ್ಲ, ನನ್ನ ಜೊತೆಲಿ ಯಾರೂ ಇಲ್ಲ. ನೋಡಿ, 3rd ಫ್ಲೋರಿಂದ ನೋಡಿದ್ರೆ ಹಿಂಗೆ ಕಾಣಿಸುತ್ತೆ. 3rd ಫ್ಲೋರಿಂದ ನೋಡಿದ್ರೆ ಎಲ್ಲ ಇದೆ, ಚೆನ್ನಾಗಿದೆ. ಮಕ್ಕಳು ಆಟಿಕೆದೆಲ್ಲ ನೋಡಿ. ಅಂಕಲ್ ಪೀಟರ್ಸ್ ಪ್ಯಾನ್ ಕೇಕ್ಸ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಟೈಮ್ ಪಾಸ್ಗೆ ಬರ್ಬೋದು. ದುಡ್ಡು ಇಟ್ಕೊಂಬರ್ಬೇಕು. ಒಂದು ಸಲ ಬೇಜಾರಾದಾಗ ನೋಡಿಕೊಂಡು ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು, ಬೆಂಗಳೂರಲ್ಲಿ ನಾವು ನೋಡಿದ್ದೀವಿ ಇದನ್ನೆಲ್ಲ ಅಂತ ನೋಡ್ಕೊಂಡು ಹೋಗಬೇಕು ದುಡ್ಡಿರೋರು ಅಷ್ಟೇ. ದುಡ್ಡಿಲ್ಲ ಅಂದರೂ ಸುಮ್ಮನೆ ನೋಡ್ಕೊಂಡು ಬೇಗ 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 ಹೊರಟು ಬಿಡಬೇಕು. ಅಲ್ಲೊಂದೇನೋ ಇದಿದೆ, ಚೆನ್ನಾಗಿದೆ, ಅದೊಂದು ನೋಡ್ತೀನಿ ವೀಡಿಯೋ. ನಾನು ಸುಮ್ಮನೆ ಕೆಳಗಡೆ ವೀಡಿಯೋ ಮಾಡೋಣ ಅಂತ ಬಂದೆ. ಇನ್ನೇನು ಫುಲ್ ಮಾಡೇ ಬಿಡೋಣ ವೀಡಿಯೋನ ಅಂದ್ಬಿಟ್ಟು ಬಂದೇ ಬಿಟ್ಟೆ ಮೇಲೆ. ಸ್ವಲ್ಪನೇ ಟೈಮ್ ಇರೋದು. ನೋಡಿ, ಮಿರರ್ ಮೇಜ್ ಅಂತ ಒಳ್ಳೆ ಹಳ್ಳಿ ಮನೆ ನೋಡ್ದಂಗಿದೆ ಅಲ್ಲ, ಮಿರರ್ ಮೇಜ್ ಅಂತ. ಹಳ್ಳಿ ಮನೆ ಇದ್ದಂಗಿದೆ. ಸ್ಕೇರಿಂಗ್ ಹೌಸ್ ಅಂತ ಅದು. ನೋಡಿ, ಇಲ್ಲಿ ನೋಡಿದ್ರೆ ಹಿಂಗೆ ಕಾಣಿಸುತ್ತೆ. ವಸ್ತ್ರಲ್ಲೇ ಬಂದು ನೋಡಿದ್ವಿ ಇಲ್ಲಿ ಮಂತ್ರಿ ಮಾಲ್ದು. ಆವಾಗ ಸ್ಟಾರ್ಟಿಂಗು ಒಂದು 20 ವರ್ಷನೇ ಆಯಿತು ಅನ್ನಿ ಮಂತ್ರಿ ಮಾಲ್ ಸ್ಟಾರ್ಟ್ ಆಗಿ. ನೋಡಿ, ಕಾಸ್ಟ್ಲಿ ಪಂಜಾಬ್ ಗ್ರಿಲ್ ಇದು, ಕಾಸ್ಟ್ಲಿ ಇದೆಲ್ಲ. ಐಬಾಕ್ ಅಂತ ಎಲ್ಲ ಲಂಚ್ ಅವರೆಲ್ಲ ತಿಂತಾ ಇದ್ದಾರೆ. KFC ಇದು ಈ ಕಡೆ ಕೆಳಗಡೆ ಅಲ್ಲೂ ಇತ್ತು, ಇಲ್ಲೂ ಇದೆ KFC. ವೆಂಡಿಸ್, KFC ವೆಂಡಿಸ್ ಆರ್ಡರ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಮೀಲ್ ಮೇನಿಯಾ ಸ್ಟಾರ್ಟಿಂಗ್ ಪ್ರೈಸು 89 ರುಪೀಸ್. ಪರವಾಗಿಲ್ಲ, 89 ರುಪೀಸ್ ಅಂದರೆ ಒಂದು ತೊಗೊಂಡು ತಿನ್ಬೋದು ಅಲ್ಲ. ಡೆಡ್ಡಿ ಡಾಗ್ಸ್ ಇದೇನೇನೋ ಮಾಡ್ಕೊಂಡಿದ್ದಾರೆ, ಅವೆಲ್ಲ ನನಗೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಇದು ಸ್ಕೂಪ್ ಕೆಫೆ, ಬಿಗ್ ಸ್ಕೂಪ್ ಕೆಫೆ ಎಲ್ಲ ತಿಂತಾ ಇದ್ದಾರೆ. ಬನ್ನಿ, ಫೋಟೋ ಬೂತು ಅದು ಇದೆ. ಫೋಟೋ ಬೂತು ಇದೆ. ಆಮೇಲೆ ಐನಾಕ್ಸು, ಐಮ್ಯಾಕ್ಸು, ಇನ್ಸಿಗ್ನಿಯಾ, ಫಿಲಮ್ ಥಿಯೇಟ್ರು, ಮಕ್ಕಳ ಆಟಿಕೆದು ಅಲ್ದಿರ ಫಿಲಮ್ಮು ಇದೆ. ಒಳ್ಳೆ ದೊಡ್ಡ ಹೋಟ್ಲು ಕಾಣಂಗೆ ಕಾಣ್ತದಲ್ವೇ ಅಲ್ಲೆಲ್ಲ. ಎಲ್ಲ ಲಂಚ್ ಅವರಲ್ಲಿ. ಇದು ಸಮೋಸ ಸಿಂಗ್ ಅಂತ ಹೋಂಡ ಅದು ಇದೆ. ರಾಜಧಾನಿ ಅಂತ ಹೋಟೆಲ್ ಇದೆ ನೋಡಿ ಅಲ್ಲಿ. ಪರವಾಗಿಲ್ಲ, ಬೆಂಗಳೂರೇ ರಾಜಧಾನಿ ಅಂತಲೇ ಹೋಟೆಲ್ ಹಾಕೊಂಡ್ಬಿಟ್ಟಿದ್ದಾರೆ. ಚೆನ್ನಾಗಿದೆ ಒಳಗಡೆ ಎಲ್ಲ. ರಾಜಧಾನಿ ಹೋಟೆಲ್ ಅದೇ, ದುಡ್ಡಿರೋರು ಬರಬೇಕು.